ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತು ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಏನಪ್ಪ ಅಂತ ವಿಶೇಷ ಅಂತ ಹೇಳಿದ್ರೆ, ತುಂಬ ದಿವಸ ಆಯಿತು ದೇವಸ್ಥಾನಕ್ಕೆ ಬಂದು, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಖುಷಿಯಾಗಿದೆ. ನನಗೆ ದೇವಸ್ಥಾನಕ್ಕೆ ಬರೋಕ್ಕಂದರೆ ತುಂಬ ಇಷ್ಟ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊತಾ ಇದ್ದೀನಿ. ರಾಘಪ್ಪ ನೋಡ್ಬೋದು, ಎಲ್ಲ ಒಂದೇ ಕಡೆನೇ ಇದೆ. ಶಂಭು ಮತ್ತು ರಾಘಪ್ಪ ಮತ್ತು ಶನೇಶ್ವರ ಎಲ್ಲ ಒಂದೇ ಕಡೆನೇ ಇತ್ತು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ. ದೇವ್ರು ನೋಡಿಕೊಂಡು ಮಹಾಮಂಗಳಾರತಿ ಆಗೋ ತನಕ ಇದ್ದೆ. ಯಾಕಂದರೆ ಕೆಲವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂತ ನೋವು ಕಷ್ಟ, ನಮ್ಮ ಬಾಧೆ ಸಂಕಟ ಎಲ್ಲ ದೇವ್ರ ಹತ್ರ ಹೇಳ್ಕೊಳಕ್ಕಷ್ಟೇ ಆಗುತ್ತೆ. ಹಾಗಾಗಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ನಮಗೂ ನಮ್ಮ ಕುಟುಂಬದವ್ರಿಗೂ ನನ್ನ ಅಕ್ಕಪಕ್ಕ ಇರೋರಿಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ನಾನು ಕೂಡ ದೇವ್ರನ್ನ ಮುಕ್ಕೊತಾ ಇದ್ದೀನಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ. ತುಂಬ ದಿವಸ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ, ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ. ಹಾಗಾಗಿ ನಾನು ಕೂಡ ಬ್ಲಾಗ್ ಮಾಡ್ತಾಯಿರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನಾನು ವಿಡಿಯೋ ಯಾವುದು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಂದು ದೇವ್ರ ಕೈ ಮುಕ್ಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ನೀವು ಕೂಡ ಮುಕ್ಕೊಳ್ಳಿ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೊಂದು ಸರಿ ನಮ್ಮ ಮನೆ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಎಲ್ಲ ಥರನೂ ನಾವು ಇರೋಕ್ಕಾಗಲ್ಲ, ಎಲ್ಲ ರೀತಿಯೂ ಇರೋಕ್ಕೂ ಆಗಲ್ಲ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತೈತೆ. ಒಂದೊಂದು ಪರಿಸ್ಥಿತಿಯಲ್ಲಿ ಇರ್ತೀವಿ, ಎಲ್ಲ ಟೈಮಲ್ಲೂ ಬ್ಲಾಗ್ ಮಾಡೋಕ್ಕಾಗಲ್ಲ. ನಮ್ಮದೇ ಆದಂಥ ಒಂದಷ್ಟು ಪ್ರಾಬ್ಲಮ್ಸು, ಸಿಚುವೇಶನ್ಸು ಸರಿ ಇರೋಲ್ಲ. ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಸಾರಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಓದೋದು ಮರಿಬೇಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನನಗೆ ಲೈವಲ್ಲಿ ಕೂಡ ಯಾರು ಕೂಡ ಜಾಯ್ನ್ ಆಗ್ತಾಯಿಲ್ಲ, ಯಾಕಂದರೆ ಟೈಮಿಂಗ್ಸು ಚೇಂಜ್ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಹಸ್ಬೆಂಡ್ ಹುಷಾರಿಲ್ಲ ಅಂತ ಹೇಳಿದಾಗ ನಾನು ಲೈವ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಕೆಲವೊಂದಷ್ಟು ಜನ ಅಕ್ಕಪಕ್ಕದಲ್ಲಿ ಆಡ್ಕೊತಾರೆ, ಅವ್ರ ಹಸ್ಬೆಂಡ್ರು ಆ ಥರ ಇದ್ದವ್ರು ಕೂಡ ಲೈವ್ ಮಾಡ್ತಾರಂತ. ಕೆಲವೊಂದು ಜನ ಆಡ್ಕೊಂಡು ಬೈಕೊತಾರೆ ನಮ್ಮ ಹಿಂದೆಯಿಂದ. ಅದಕ್ಕೆ ಲೈವ್ ಮಾಡಿರಲಿಲ್ಲ. ಆ ಲೈವ್ ಟೈಮಿಂಗ್ಸು ಚೇಂಜ್ ಆಗಿದೆ. ಪ್ಲೀಸ್ ನನಗೆ ಆದಷ್ಟು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಲೈವ್ ಕೂಡ ಜಾಯಿನ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಮುಕ್ಕೊಂಡು ಸೀದಾ ನಾನಿವತ್ತು ಅಲ್ಲೇ ಪ್ರಸಾದ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ದಿವಸ ಆಯಿತು. ದೇವಸ್ಥಾನದಲ್ಲಿರೋಂಥ ನೆಮ್ಮದಿ ಎಲ್ಲೂ ಸಿಗೋಲ್ಲ. 10 ನಿಮಿಷ ಆದರೂ ಪರವಾಗಿಲ್ಲ, ಒಂದು 15 ನಿಮಿಷ ಟೈಮ್ ಕೊಟ್ಟು ನಮಗೋಸ್ಕರ ದೇವ್ರ ಹತ್ರ ನಾವೇ ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿ ಯಾರು ಬಂದು ನಮಗೆ ನೋಡೋಲ್ಲ, ಏನೇ ಕಷ್ಟ ಆದರೂ ಕೂಡ ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮೂರಲ್ಲಿ ಈ ಥರ ಲೈಟಿಂಗ್ಸ್ ಇತ್ತು. ಯಾಕಂದರೆ ನಮ್ಮೂರಿಗೆ ಗಿಲ್ಲಿ ನಟ ಬರ್ತಾಯಿದ್ದಾರೆ. ಹಂಗಾಗಿ ಈ ಥರ ಡೆಕೋರೇಷನ್ ಮಾಡಿದ್ರು. ನೆಕ್ಸ್ಟ್ ಡೇ ಹಂಗೆ ಬ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಈ ಥರ ಕಾಸ್ಟ್ಯೂಮ್ ಇತ್ತು, ಡಾಕ್ಟರ್ ಕಾಸ್ಟ್ಯೂಮ್. ಅವರು ಕೂಡ ಈ ಥರ ಇದ್ದಾರೆ, ನೋಡ್ಬೋದು. ಡಾಕ್ಟರ್ ಕಾಸ್ಟ್ಯೂಮಲ್ಲಿ ಏನು ಮಾತಾಡ್ತಾರೆ ಅಂತ ನೀವು ಕೂಡ ನೋಡಿ. Good morning everyone. Myself, I am from Evening is an expression of gratitude for our blessings. Evening is an expression of gratitude for our blessings. मेरा नाम निगम सारिया है। मैं थर्ड से पढ़ी हूँ। जहाँ कृतज्ञता होती है वहाँ प्रकृति की महिमा खिल जाती है। और एक बार जहाँ कृतज्ञता होती है वहाँ प्रकृति की महिमा खिल जाती है। धन्यवाद। Is Ganesh from class 30. Former you are working in the backbones of our society. We deeply appreciate former for hard working there brings food to our tables every day. Your dedication in all seasons keep our national unity. We are the rituals of cultural difference. Thank you, former. Thank you, soldier, for protecting our nation with courage and sacrifice. Your bravery and prevent freedom every day. We are grateful for your dedication and your commitment to the country. Your
beautiful girl. Thank you, teacher, for guiding me with patience and wisdom every day. Your lesson has supported not just my mind, but my character, all to inspire to do become a better person. You inspire and encouragement for me to all our blessings. Thank you everything. Thank you, Doctor, for your unwavering dedication to save lives, your care, skills, and compassion. Big up to patients and families. We are grateful for your courage and thrillers service even in difficult times. May your healing hands and guide actually make a world healthier place to community, keeping us safe and well. Thank you. Thank you, parents. Thanks for this love, care, and sacrifice. Your guidance and support have shaped and truly gratefully standing being very appreciation, giving me strength and confidence. You standing being very appreciation, giving me strength and confidence. You loving is my greatest blessing. I am thankful for patience and understanding, constant and encouragement. Thank you. ಮಗಳು ಇವತ್ತು ಡಾಕ್ಟ್ರದ್ದು ಸ್ಪೀಚ್ ಕೊಟ್ಟಿದ್ದರು ಅವ್ರದ್ದು. ಹಾಗಾಗಿ ಸ್ಪೀಚ್ ಮಾಡ್ತಾಯಿದ್ಲು, ಯಾವ ಥರ ಸ್ಪೀಚ್ ಮಾಡೋಳಂತ ಒಂದು ಕಮೆಂಟ್ ಹಾಕಿ. ಹಾಗೆ ಅಕ್ಕ ಮಕ್ಕಳು ಬಂದಿದ್ದರು, ಸ್ವೀಟ್ ತಂದಿದ್ದರು. ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಸ್ಪೆಷಲ್ ಸ್ವೀಟು. ಅವರು ಬಾಕ್ಸ್ ಮಾಡಿರೋದು ಚೆನ್ನಾಗಿತ್ತು, ಪ್ಯಾಕಿಂಗ್ ಸಖತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ಸ್ಪೆಷಲ್ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಮೈಸೂರು ಪಾಕು ಮತ್ತು ಲಡ್ಡು ರೌಂಡ್ ಶೇಪಲ್ಲಿಲ್ಲ, ಅದು ಸ್ಕ್ವೇರ್ ಶೇಪಲ್ಲಿದೆ. ಈ ಥರ ಸ್ವೀಟ್ ತಿಂದ್ಬಿಟ್ಟು ನಾವು ಕೂಡ ಇವತ್ತು ಥ್ರೆಡ್ಸ್ ತೊಗೊಬರೋಣ ಅಂತ ಪೇಟೆಗೆ ಹೋದಾಗ ಈ ಥರ ಇತ್ತು. ಯಾವ ಥರ ಅಂದರೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು. ನೋಡೋಕೆ ಒಂಥರ ಹಬ್ಬದ ವಾತಾವರಣ ಥರ ಇತ್ತು. ನನಗೆ ಖುಷಿ ಆಯಿತು ಈ ಥರ ಲೈಟಿಂಗ್ಸ್ ಎಲ್ಲ ನೋಡಬೇಕಂದ್ರೆ. ಸಖತ್ ಖುಷಿ ಆಯ್ತದೆ. ಹಾಗೆ ಫ್ರೆಂಡ್ ಮನೆಯಲ್ಲಿ ಬಳೆ ಶಾಸ್ತ್ರ ಇತ್ತು, ಫ್ರೆಂಡವ್ರ ಅಕ್ಕನ ಮಗಳಿಗೆ. ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು. ನಾವು ಹೋಗಿ ಬಳೆ ಹಾಕ್ಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಈವೆಂಟ್ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ, ಸಖತ್ ಖುಷಿ ಆಯಿತು. ಬಳೆ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಿ ನಡೀತು. ಮದುವೆಗೆ ಹೋಗಬೇಕು, ಹಾಗೆ ಮದುವೆ ಕೂಡ ಬಂದ್ವಿ. ಸಂಜೆ ಬಳೆ ಹಾಕ್ಸ್ಕೊಂಡು ನೆಕ್ಸ್ಟ್ ಹಂಗೆ ಮದುವೆಗೆ ಹೋಗ್ತೀರಿ. ಮದುವೆ ಊಟ ಈ ಥರ ಇರುತ್ತೆ. ಇಂಡಿಯನ್ ಫುಡ್ಡು ಈ ಥರ ಇರುತ್ತೆ. 21 ಐಟಮ್ಸ್ ಹಾಕಿದ್ರು, ಸಕ್ಕತ್ತಾಗಿತ್ತು. ಪಾಯಸ ಆಗಿರ್ಬೋದು, ಕಚೋರಿ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಮತ್ತು ಪಲ್ಯಗಳು ಎಲ್ಲ ಥರ ಚೆನ್ನಾಗಿತ್ತು. ಚುರುಮುರಿ ಟೈಪು ಮತ್ತು ಹೆಸರುಬೇಳೆ, ಬೀನ್ಸ್ ಪಲ್ಯ. ನೋಡಿರಿ ನೀವು ಕೂಡ, ತುಂಬ ಖುಷಿಯಾಯಿತು. ಇಷ್ಟು ಐಟಮ್ಸ್ ಕೂಡ ನಾನು ತಿಂದೆ. ವೇಸ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿನೂ ಊಟ ನಾನು ಎಲ್ಲೂ ವೇಸ್ಟ್ ಮಾಡೋಲ್ಲ. ನೀವು ಕೂಡ ಯಾವುದೇ ಮದುವೆಗೆ ಹೋದರೂ ಊಟ ವೇಸ್ಟ್ ಮಾಡಬೇಡ್ರಿ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ದುಡ್ಡು ರೆಡಿ ಮಾಡಿ ಅದಕ್ಕೆ ಏನು ಬೇಕೋ ಒಂದಿಷ್ಟು ಐಟಮ್ಸ್ನ ಚೆನ್ನಾಗಿಲ್ಲ ಅಂದರೆ ಎಷ್ಟು ಹೇಳ್ತೀರ. ಅವರು ಇಷ್ಟೊಂದು ಚೆನ್ನಾಗಿ ಟೇಸ್ಟಾಗಿ ಅಡುಗೆ ಮಾಡಿರ್ಬೇಕಂದ್ರೆ ಯಾವತ್ತೂ ಅಷ್ಟೇ ಊಟ ವೇಸ್ಟ್ ಮಾಡಬೇಡ್ರಿ. ಟೇಸ್ಟ್ ಇರಲಿ ಇಲ್ದಿರಲಿ, ಊಟಕ್ಕೆ ಒಂಥರ ಬೆಲೆ ಇದೆ. ಅದು ರೈತರು ಎಷ್ಟು ಕಷ್ಟಪಟ್ಟು ಮಾಡ್ತಾರಂತ ನಮಗೆ ಗೊತ್ತಿರ್ತೈತೆ. ನೀವು ಕೂಡ ಯಾವುದೇ ಮದುವೆಗೆ ಹೋದರೂ ಊಟ ಚೆನ್ನಾಗಿಲ್ಲ ಅಂತ ಹೇಳಿ ಊಟ ವೇಸ್ಟ್ ಮಾಡಿಬಿಟ್ರೆ, ಇನ್ನು ಬೇಕಾದಷ್ಟು ಊಟ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ತಿನ್ನಿ. ಬೇಕು ಅಂತ ಕೇಳಿದ್ರೆ ಮತ್ತೆ ಹಾಕ್ತಾರೆ. ಅದರಿಂದ ಯಾವುದೇ ಮದುವೆಗೆ ಹೋದರೂ ಕೂಡ ಊಟ ವೇಸ್ಟ್ ಮಾಡಿಬಿಡ್ರಿ. ತುಂಬ ಚೆನ್ನಾಗಿತ್ತು, ಇಷ್ಟಪಟ್ಟು ತಿಂದೆ. ಎಲ್ಲ ಐಟಮ್ಸು ನೋಡ್ತಾ ಇರ್ಬೋದು. ಇಷ್ಟು ಐಟಮ್ಸು ನಾನಂತೂ ತುಂಬ ಇಷ್ಟಪಟ್ಟು ತಿಂದೆ. ಎಲ್ಲ ಐಟಮ್ಸು ತಿಂದಿದ್ದೀನಿ. 21 ಐಟಮ್ಸು. ಏನೇನು ನಾನು ಇವಾಗ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಐಟಮ್ಸು ನಾನೇ ತಿಂದಿರೋದು. ನನಗಂತೂ ತುಂಬ ಖುಷಿ ಆಯಿತು. ಊಟ ಚೆನ್ನಾಗಿತ್ತು, ಹಾಗೆ ಮದುವೆನೂ ಚೆನ್ನಾಗಾಯಿತು. ಅಲ್ಲಿ ಫೋಟೋಸ್ ತೆಗೆಸ್ಕೊಂಡು ನಾವು ಕೂಡ ಈ ಥರ ಟ್ರೆಂಡಿಂಗ್ ಇರೋ ಅಂಥದ್ದು ಒಂದು ವೀಡಿಯೋ ಮಾಡಿಸ್ಕೊಂಡು ಟ್ರೆಂಡಿಂಗಲ್ಲಿದೆ ಇವಾಗ. ತುಂಬ ಚೆನ್ನಾಗಿತ್ತು. ಕ್ಯಾಮ್ರಾ ರೊಟೇಟಿಂಗ್ ವೀಡಿಯೋ ಅಂತಲೇ ಹೇಳ್ಬೋದು. ನಾನು, ನನ್ನ ಮಗ ಒಂದು ವೀಡಿಯೋ ಮತ್ತು ನನ್ನ ಫ್ರೆಂಡ್ ಗೀತಕ್ಕ ನಾನು ಒಂದು ವೀಡಿಯೋ ತಗೊಂಡು ನಾವು ಕೂಡ ಊಟ ಮಾಡ್ಕೊಂಡು ಮದುವೆಗೆ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬಂದ್ರಿ. ಈ ವ್ಲಾಗ್ ಇಷ್ಟ ಆಗಿತ್ತು. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಈ ವ್ಲಾಗ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮ್ಗೆ ತಲುಪಬೇಕಂದ್ರೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.